ಡಿ ಬಾಸ್ ಸದ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರುವ ಹೆಸರು. ಅತ್ತ ಸುಪ್ರೀಂ ಕೋರ್ಟ್ ಇನ್ನೊಂದು ವರ್ಷ ಜಾಮೀನು ಕೊಡುವ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ರೆ, ಇತ್ತ ದರ್ಶನ್ ಅವರು ಜೈಲಿನಲ್ಲಿ ಮಂಕಾಗಿ ಕುಳಿತಿದ್ದಾರಂತೆ. ಅಸಲಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಮೊದಲು ನೋಡೋಣ, ಆಮೇಲೆ ಜೈಲಿನಲ್ಲಿ ದರ್ಶನ್ ಅವರ ಸ್ಥಿತಿ ಹೇಗಿದೆ ಅಂತ ಹೇಳ್ತೀನಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕಳೆದ ವರ್ಷ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಅದಕ್ಕೂ ಮೊದಲೇ ದರ್ಶನ್ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನು ನೀಡಿದ್ರೂ ರಾಜ್ಯ ಸರ್ಕಾರ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ಈ ಕೇಸಲ್ಲಿ ಜಾಮೀನು ಕೊಟ್ಟಿರೋದು ಸಮಂಜಸ ಅಲ್ಲ ಅಂತ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿತ್ತು. ಇದಾದ್ಮೇಲೆ ಹೊರಗಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಜೈಲಿಗೆ ವಾಪಸ್ ಹೋದ್ರು. ಅಂದಿನಿಂದ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೀತಿರೋ ವಿಚಾರಣೆಯಲ್ಲಿ ಭಾಗಿಯಾಗೋದು ಮತ್ತೆ ಜೈಲಿಗೆ ಹೋಗೋದು, ಇದು ಡಿ ಬಾಸ್ ಸೇರಿದಂತೆ ಉಳಿದವರಿಗಿದ್ದ ಏಕೈಕ ಆಯ್ಕೆಯಾಗಿತ್ತು. ಆದರೆ ನಮ್ಮ ಕೋರ್ಟ್ಗಳಲ್ಲಿ ಪ್ರಕರಣ ಇತ್ಯರ್ಥವಾಗುವ ವೇಗದ ಬಗ್ಗೆ ನಾವು ನಿಮ್ಗೆ ಹೇಳಬೇಕಾಗಿಲ್ಲ. ಕಳೆದ ವರ್ಷದಿಂದ ಅಂದ್ರೆ ಸುಮಾರು 7-8 ತಿಂಗಳಿಂದ ಕೋರ್ಟ್ 10 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿದೆ. ಇನ್ನು ಬಾಕಿ ಉಳಿದಿರುವ ಸಾಕ್ಷಿಗಳ ಸಂಖ್ಯೆ ಬರೋಬ್ಬರಿ 262. ಯಾಕೆಂದ್ರೆ ಒಟ್ಟು ಈ ಕೇಸಿನಲ್ಲಿ 272 ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಾಕ್ಷಿಗಳ ಪೈಕಿ ಸುಮಾರು 60 ಪ್ರಮುಖ ಸಾಕ್ಷಿಗಳಿದ್ದು ಅವುಗಳನ್ನ ಕೂಲಂಕುಷವಾಗಿ ವಿಚಾರಣೆ ನಡೆಸಬೇಕಿದೆ. ಈಗ ನಡೀತಿರೋ ವೇಗದಲ್ಲೇ ವಿಚಾರಣೆ ನಡೆದ್ರೆ ಈ ಪ್ರಕರಣ ಇತ್ಯರ್ಥವಾಗೋದಕ್ಕೆ ಇನ್ನು ಕನಿಷ್ಠ 5-6 ವರ್ಷಗಳೇ ಬೇಕಾಗತ್ತೆ. ಅಲ್ಲಿವರೆಗೂ ಜೈಲಿನಲ್ಲೇ ಇರೋದು ಸಾಧ್ಯನಾ? ಹೀಗಾಗಿ ಡಿ ಬಾಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಡಿ ಬಾಸ್ ಪರ ವಕೀಲರ ಮೊದಲ ವಾದವೇ ವಿಚಾರಣೆ ತಡವಾಗ್ತಿದೆ ಅನ್ನೋದು. ನಂತರ ದರ್ಶನ್ ಅವರಿಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯಗಳು ಇಲ್ಲ, ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿಟ್ಟು ಹಿಂಸೆ ಕೊಡಲಾಗ್ತದೆ, ಅವರಿಗೆ ಬೇರೆ ಖೈದಿಗಳಿಂದ ಜೀವ ಭಯ ಇದೆ, ಮನೆಯವರ ಸಂಪರ್ಕ ಸಾಧ್ಯವಾಗ್ತಿಲ್ಲ, ಹೀಗೆ ಸಾಕಷ್ಟು ವಿಚಾರಗಳನ್ನ ಕೋರ್ಟ್ ಮುಂದಿಟ್ರು. ಇದಕ್ಕೆ ಸರ್ಕಾರಿ ವಕೀಲರು ದೀರ್ಘವಾದ ವಿವರಣೆ ಕೂಡ ನೀಡಿದ್ದಾರೆ. ಅವರ ವಿವರಣೆ ಹೀಗಿದೆ: ದರ್ಶನ್ ಅವರನ್ನ ಸೂಕ್ತ ಭದ್ರತೆಗಳೊಂದಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟು ಜೈಲಿನ ನಿಯಮಗಳ ಪ್ರಕಾರ ನೋಡಿಕೊಳ್ಳಲಾಗ್ತದೆ. ದರ್ಶನ್ ಅವರಿರುವ ವಾರ್ಡ್ ಕ್ವಾರಂಟೈನ್ ವಾರ್ಡ್ ಅಲ್ಲ. ಕ್ವಾರಂಟೈನ್ ಅನ್ನೋದು ಕೋವಿಡ್ ಸಮಯದಲ್ಲಿ ಇಟ್ಟಿದ್ದ ಹೆಸರು, ಈಗ ಅದು ಕ್ವಾರಂಟೈನ್ ವಾರ್ಡ್ ಅಲ್ಲ. ಆ ವಾರ್ಡ್ ನಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರುತ್ತೆ. ದರ್ಶನ್ ಅವರಿಗೆ ಟಿವಿ ಹಾಗೂ ದಿನಪತ್ರಿಕೆಯ ವ್ಯವಸ್ಥೆ ಕೂಡ ಇದೆ. ಪುಸ್ತಕಗಳನ್ನು ಓದೋದಕ್ಕೆ ಹಾಗೂ ದಿನ ಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದರ ಜೊತೆಗೆ ಅವರಿಗೆ ವಾಕಿಂಗ್ ಮಾಡೋದಕ್ಕೆ ಬೆಳಗ್ಗೆ ಹಾಗೂ ಸಂಜೆ ಅವಕಾಶವಿದೆ. ಅವರಿರುವ ಸೆಲ್ಗೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಕೂಡ ಇದೆ. ದಿನದ 24 ಗಂಟೆಯೂ ಸೂಕ್ತ ಭದ್ರತೆಯನ್ನ ನೀಡಲಾಗಿದೆ. ಇಷ್ಟೆಲ್ಲ ಇದ್ರೂ ಇನ್ನೂ ಹೆಚ್ಚು ಸೌಲಭ್ಯ ಕೇಳಿದ್ರೆ ಜೈಲಿನ ನಿಯಮಗಳ ಪ್ರಕಾರ ಕೊಡೋದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿರೋದನ್ನೆಲ್ಲ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಅವರು ಹೇಗಿರ್ತಾರೆ ಅಂತ ಕೆಲವು ಫೋಟೋಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕುಟುಂಬದವರನ್ನ ಯಾವಾಗ ಎಷ್ಟು ಬಾರಿ ಭೇಟಿ ಮಾಡಿದ್ದಾರೆ ಅನ್ನೋದರ ವಿವರಗಳನ್ನ ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಎಲ್ಲ ವಾದ ವಿವಾದಗಳನ್ನ ಕೇಳಿ ಕೋರ್ಟ್ ಪ್ರಕರಣದ ವಿಚಾರಣೆಯನ್ನ ಸ್ವಲ್ಪ ವೇಗವಾಗಿ ಮಾಡುವಂತೆ ಸಲಹೆ ನೀಡಿದೆ. ಇನ್ನು ದರ್ಶನ್ ಅವರ ಪರ ವಕೀಲರಿಗೆ ನೀವು ಸ್ವಲ್ಪ ದಿನ ಕಾದು ನೋಡಿ, ಪ್ರಕರಣದ ವಿಚಾರಣೆ ನಿಧಾನವಾಗಿಯೇ ಮುಂದುವರೆದ್ರೆ ಆಗ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಡಿ ಬಾಸ್ ಪರ ವಕೀಲರು ಜುಲೈವರೆಗೆ ಕಾಯೋಣ, ಆಗಲೂ ಹೀಗೆ ಆದ್ರೆ ತಾವು ಅದನ್ನ ಪರಿಗಣಿಸಬೇಕು ಅಂತ ಹೇಳಿದ್ರು. ಅದಕ್ಕೆ ಕೋರ್ಟ್ ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಇಲ್ಲಿಂದ 1 ವರ್ಷ ಕಾಲ ಸಮಯ ಕೊಡ್ತೇವೆ. 1 ವರ್ಷದಲ್ಲಿ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಸದಿದ್ದರೆ ಆಗ ನೀವು ಮತ್ತೆ ಬೇಲ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದೆ. ಅಲ್ಲಿಗೆ ಇನ್ನು 1 ವರ್ಷದವರೆಗೂ ಡಿ ಬಾಸ್ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲದಂತಾಗಿದೆ. 1 ವರ್ಷದ ನಂತರ ಬರ್ತಾರಾ ಅಂದ್ರೆ ಅದನ್ನು ಹೇಗೆ ಅಂತ ಹೇಳೋದು ಸಾಧ್ಯವಿಲ್ಲ. ಯಾಕಂದ್ರೆ 1 ವರ್ಷ ಪ್ರಕರಣದ ವಿಚಾರಣೆ ಹೇಗೆ ನಡೀತಿದೆ ಅನ್ನೋದನ್ನ ನೋಡಿ ನಂತರ ಇವರು ಹಾಕುವ ಅರ್ಜಿ ವಿಚಾರಣೆ ನಡೆಸುವ ಕೋರ್ಟ್ ಬೇಲ್ ಕೊಡಬಹುದು ಅಥವಾ ಮತ್ತೆ ನಿರಾಕರಿಸಲೂಬಹುದು. ಆದರೆ 1 ವರ್ಷದವರೆಗೂ ಇವರಿಗೆ ಅರ್ಜಿ ಸಲ್ಲಿಸುವ ಅವಕಾಶವೇ ಇಲ್ಲದಂತಾಗಿದೆ. ಇದರಿಂದ ಡಿ ಬಾಸ್ ಬಿಡುಗಡೆಗಾಗಿ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಬೇಸರವಾಗಿದೆ. ಇನ್ನು ಕುಟುಂಬಸ್ಥರು ನೊಂದು ಹೋಗಿದ್ದಾರೆ. ಅತ್ತ ಪ್ರಕರಣ ಎಳೆಯುತ್ತಾ ಹೋದಂತೆ ಇತ್ತ ರೇಣುಕಾಸ್ವಾಮಿ ಮನೆಯವರು, ಮತ್ತೊಂದು ಕಡೆ ಆರೋಪಿಗಳ ಮನೆಯವರಿಗೂ ಇದು ನರಕ ಯಾತನೆಯಾಗಿದೆ. ಜೈಲಿನಲ್ಲಿರುವ ಎಷ್ಟೋ ಆರೋಪಿಗಳು ಮನೆಯ ಆಧಾರ ಸ್ತಂಭವಾಗಿದ್ದವರೇ ಇದ್ದಾರೆ. ಆ ಕುಟುಂಬಗಳಿಗೆ ಈಗ ದಿಕ್ಕೆ ತೋಚದಂತಾಗಿದೆ.
ಇನ್ನು ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಈ ಸುದ್ದಿ ಬರ ಸಿಡಿಲಿನಂತಾಗಿದೆ. ಯಾಕಂದ್ರೆ ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಿಂದ ದಿನ ಕಳೀತಿದ್ದ ದರ್ಶನ್ ಅವರಿಗೆ ಇನ್ನು 1 ವರ್ಷ ಬೇಲ್ ಸಾಧ್ಯವೇ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳುವುದು ಕೊಂಚ ಕಷ್ಟವೇ. ಇವತ್ತು ಮಾಧ್ಯಮಗಳಲ್ಲಿ ತೋರಿಸ್ತಿರೋ ಪ್ರಕಾರ ದರ್ಶನ್ ಅವರು ಸರಿಯಾಗಿ ಊಟ ನಿದ್ರೆ ಮಾಡ್ತಿಲ್ವಂತೆ, ಸದಾ ಮಂಕಾಗಿ ಕುಳಿತಿರ್ತಾರಂತೆ. ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಕೇಸ್ ಹಲವರ ಬದುಕಿನಲ್ಲಿ ಅಗ್ನಿಕುಂಡವಾಗಿ ಕೆಲಸ ಮಾಡ್ತಿದೆ. ನೊಂದವರು ನೋಯಿಸಿದವರು ಎಲ್ಲರನ್ನೂ ಸುಡುತ್ತಲೇ ಇದೆ. ಇಲ್ಲಿ ಯಾರು ತಪ್ಪು ಮಾಡಿದ್ರು ಯಾರು ತಪ್ಪು ಮಾಡಿಲ್ಲ ಅನ್ನೋದನ್ನ ಕೋರ್ಟ್ ನಿರ್ಧರಿಸಲಿದೆ. ಆದರೆ ಈ ನಿರ್ಧರಿಸುವ ಸಮಯದಲ್ಲಿ ಅವರ ಸುತ್ತಮುತ್ತಲಿನ ಜೀವಗಳು ಅನುಭವಿಸೋ ನೋವು ಮಾತ್ರ ಯಾರಿಗೂ ಬೇಡ ಅನ್ಸುತ್ತೆ. ಈ ಕೇಸ್ ಬೇಗ ಇತ್ಯರ್ಥವಾಗ್ಲಿ, ಮತ್ಯಾವುದೇ ಮನುಷ್ಯರು ಕೋಪದ ಕೈಗೆ ಬುದ್ಧಿಯನ್ನ ಕೊಡದೆ ತಮ್ಮ ಪಾಡಿಗೆ ತಾವು ಜೀವನ ನಡೆಸುವಂತಾಗ್ಲಿ.